ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಕೇಂದ್ರ ಸರ್ಕಾರದ ಒಂದು ಅತ್ಯಂತ ಮಹತ್ವವಾದ ಪಿಂಚಣಿ ಯೋಜನೆಯಾದ ಅಟಲ್ ಪಿಂಚಣಿ ಯೋಜನೆ ಅಂದರೆ ಅಟಲ್ ಪೆನ್ಷನ್ ಯೋಜನಾ APY ಕುರಿತು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೀಕ್ಷಕರೇ. ಈ ಯೋಜನೆ ವಿಶೇಷವಾಗಿ ಅಸಂಘಟಿತ ವಲಯದ ಕಾರ್ಮಿಕರು, ಕೂಲಿ ಕಾರ್ಮಿಕರು, ದಿನಗೂಲಿ ನೌಕರರು, ಸಣ್ಣ ವ್ಯಾಪಾರಿಗಳು ಹಾಗೂ ಭವಿಷ್ಯದಲ್ಲಿ ಪಿಂಚಣಿ ಇಲ್ಲದವರಿಗೆ ತುಂಬ ಉಪಯುಕ್ತವಾದ ಯೋಜನೆಯಾಗಿದೆ. ಅಟಲ್ ಪೆನ್ಷನ್ ಯೋಜನಾ ಎಂದರೇನು ಎಂಬುದನ್ನು ತಿಳಿಯೋಣ ವೀಕ್ಷಕರೇ. ಅಟಲ್ ಪಿಂಚಣಿ ಯೋಜನೆಯನ್ನು ಕೇಂದ್ರ ಸರ್ಕಾರವು 2015ರಲ್ಲಿ ಆರಂಭಿಸಿತ್ತು. ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ವಯಸ್ಸಾದ ಮೇಲೆ ಪ್ರತಿಯೊಬ್ಬ ನಾಗರಿಕನಿಗೂ ನಿಯಮಿತ ಮಾಸಿಕ ಪಿಂಚಣಿ ದೊರಕಬೇಕು ಎಂಬುದು. ಈ ಯೋಜನೆಯಡಿಯಲ್ಲಿ ನೀವು ಕೆಲಸ ಮಾಡುವ ವಯಸ್ಸಿನಲ್ಲೇ ಸ್ವಲ್ಪ ಮೊತ್ತವನ್ನು ಹೂಡಿಕೆ ಮಾಡಿದರೆ 60 ವರ್ಷಗಳ ನಂತರ ನಿಮಗೆ 1000ರಿಂದ 5000ವರೆಗೆ ಮಾಸಿಕ ಪಿಂಚಣಿ ಖಚಿತವಾಗಿ ಸಿಗುತ್ತದೆ. ಯಾರು ಈ ಯೋಜನೆಗೆ ಸೇರಬಹುದು ಎಂಬುದನ್ನು ನೋಡೋಣ ವೀಕ್ಷಕರೇ. ಈ ಯೋಜನೆಗೆ ಸೇರಲು ಇರಬೇಕಾದ ಅರ್ಹತೆಗಳನ್ನು ನೋಡೋಣ ವೀಕ್ಷಕರೇ. ಭಾರತದ ನಾಗರಿಕನಾಗಿರಬೇಕು. ವಯಸ್ಸು 18ರಿಂದ 40 ವರ್ಷದ ಒಳಗೆ ಇರಬೇಕು. ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಖಾತೆ ಇರಬೇಕು. ಆಧಾರ್ ಕಾರ್ಡ್ ಅಥವಾ ಮೊಬೈಲ್ ಸಂಖ್ಯೆ ಕಡ್ಡಾಯ. ಈ ಯೋಜನೆ ವಿಶೇಷವಾಗಿ ಅಸಂಘಟಿತ ವಲಯದ ಜನರಿಗೆ ರೂಪಿಸಲಾಗಿದೆ. ಈ ಯೋಜನೆಯಿಂದ ಎಷ್ಟು ಪಿಂಚಣಿ ಸಿಗುತ್ತದೆ ಎಂಬುದನ್ನು ನೋಡೋಣ ವೀಕ್ಷಕರೇ. ಮತ್ತು ಈ ಯೋಜನೆಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳಬಹುದಾದ ಪಿಂಚಣಿ ಮೊತ್ತಗಳನ್ನು ಸಹ ನೋಡೋಣ ವೀಕ್ಷಕರೇ. ಪ್ರತಿ ತಿಂಗಳು 1000 ಅಥವಾ 2000, 3000, 4000, 5000 ಮೊತ್ತವನ್ನು ನಾವು ಆಯ್ಕೆ ಮಾಡಿಕೊಳ್ಳಬಹುದು ವೀಕ್ಷಕರೇ. ನೀವು ಯಾವ ವಯಸ್ಸಿನಲ್ಲಿ ಸೇರಿದ್ದೀರಿ ಮತ್ತು ಎಷ್ಟು ಪಿಂಚಣಿ ಬೇಕು ಎಂಬುದರ ಮೇಲೆ ನಿಮ್ಮ ಮಾಸಿಕ ಮೊತ್ತವು ನಿರ್ಧಾರವಾಗುತ್ತದೆ ವೀಕ್ಷಕರೇ. ಮಾಸಿಕ ಮೊತ್ತವನ್ನು ಹೇಗೆ ಕಟ್ಟುವುದು ಎಂಬುದನ್ನು ಒಂದು ಉದಾಹರಣೆ ಸಹಿತ ನೋಡೋಣ ವೀಕ್ಷಕರೇ. ನೀವು 20 ವರ್ಷ ವಯಸ್ಸಿನಲ್ಲಿ 5000 ಪಿಂಚಣಿಯನ್ನು ಆಯ್ಕೆ ಮಾಡಿದರೆ ಪ್ರತಿ ತಿಂಗಳು ಸುಮಾರು 210ರಿಂದ 250 ಮೊತ್ತವನ್ನು ಕಟ್ಟಬೇಕು. ನೀವು 35 ವರ್ಷ ವಯಸ್ಸಿನಲ್ಲಿ ಸೇರಿದ್ದರೆ ಅದೇ ಪಿಂಚಣಿಗೆ 900ರಿಂದ 1500ರವರೆಗೆ ಮೊತ್ತವನ್ನು ಕಟ್ಟಬೇಕು. ಅಂದರೆ ಇದರಲ್ಲಿ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ವೀಕ್ಷಕರೇ. ಬೇಗ ನೀವು ಚಿಕ್ಕ ವಯಸ್ಸಿನಲ್ಲೇ ನೀವು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದರೆ ಈ ಯೋಜನೆಯಿಂದ ತುಂಬ ಲಾಭ ಪಡೆಯಬಹುದು ವೀಕ್ಷಕರೇ. ಹಣ ಕಟ್ಟುವುದು ಹೇಗೆ ಎಂಬುದನ್ನು ತಿಳಿಯೋಣ ವೀಕ್ಷಕರೇ. ನಿಮ್ಮ ಬ್ಯಾಂಕ್ ಖಾತೆಯಿಂದ ಆಟೋ ಡೆಬಿಟ್ ಮೂಲಕ ಹಣ ಕಟ್ಟಾಗುತ್ತದೆ. ಪ್ರತಿ ತಿಂಗಳು ಅಥವಾ ತ್ರೈಮಾಸಿಕ ಅಥವಾ ಅರ್ಧವಾರ್ಷಿಕವಾಗಿ ಹಣವನ್ನು ಕಟ್ಟಬಹುದು ವೀಕ್ಷಕರೇ. 60 ವರ್ಷಗಳ ನಂತರ ಹೇಗೆ ಲಾಭ ಎಂಬುದನ್ನು ನೋಡೋಣ ವೀಕ್ಷಕರೇ. 60 ವರ್ಷ ತುಂಬಿದ ನಂತರ ನಿಮಗೆ ಯಾವ ಪಿಂಚಣಿ ಕಟ್ಟಿದ್ದೀರೋ ಮೊತ್ತ ಪ್ರತಿ ತಿಂಗಳು ಸಿಗುತ್ತದೆ. ಪೆನ್ಷನ್ ಜೀವನ ಪೂರ್ತಿ ಸಿಗುತ್ತದೆ ವೀಕ್ಷಕರೇ. ಪೆನ್ಷನ್ ಪಡೆಯುವವರು ಮೃತಪಟ್ಟರೆ ಅವರ ಪತ್ನಿ ಅಥವಾ ಅವರ ಪತಿ ಪಿಂಚಣಿ ಪಡೆಯುತ್ತಾರೆ. ಇಬ್ಬರೂ ಮೃತಪಟ್ಟರೆ ಜಮಾ ಮಾಡಿದ ಸಂಪೂರ್ಣ ಮೊತ್ತ ನಾಮಿನಿಗೆ ಸಿಗುತ್ತದೆ. ಈ ಯೋಜನೆಯ ಸೇಫ್ಟಿ ಅಥವಾ ಭದ್ರತೆ ಬಗ್ಗೆ ನೋಡೋಣ ವೀಕ್ಷಕರೇ. ಈ ಯೋಜನೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಬೆಂಬಲ ಹೊಂದಿರುವ ಯೋಜನೆಯಾಗಿದೆ. ಹೀಗಾಗಿ ಇದು ತುಂಬ ಸುರಕ್ಷಿತ ಮತ್ತು ನಂಬಿಕೆಯ ಯೋಜನೆ. ಮಾರುಕಟ್ಟೆಯ ಏರಿಳಿತದಿಂದ ನಿಮ್ಮ ಪಿಂಚಣಿಗೆ ಯಾವುದೇ ಅಪಾಯ ಇರುವುದಿಲ್ಲ ವೀಕ್ಷಕರೇ. ಈ ಯೋಜನೆಗೆ ಹೇಗೆ ಅರ್ಜಿ ಹಾಕುವುದು ಎಂಬುದನ್ನು ತಿಳಿಯೋಣ ವೀಕ್ಷಕರೇ. ಹತ್ತಿರದ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ಗೆ ಭೇಟಿ ನೀಡಿ ಅಟಲ್ ಪೆನ್ಷನ್ ಯೋಜನಾ ಫಾರ್ಮ್ ತೆಗೆದುಕೊಳ್ಬೇಕು. ಆಧಾರ್, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ ನೀಡಿ ಮತ್ತು ಪಿಂಚಣಿ ಮೊತ್ತ ಆಯ್ಕೆ ಮಾಡಬೇಕು. ಅರ್ಜಿ ಸಲ್ಲಿಸಿ. ಇಂದಿನ ದಿನದಲ್ಲಿ ಅನೇಕ ಬ್ಯಾಂಕುಗಳಲ್ಲಿ ಆನ್ಲೈನ್ ಮೂಲಕವೂ ಅಪ್ಲೈ ಮಾಡಬಹುದು.
ಈ ಯೋಜನೆ ಯಾರಿಗೆ ಉಪಯುಕ್ತ ಎಂಬುದನ್ನು ನೋಡೋಣ ವೀಕ್ಷಕರೇ. ದಿನಗೂಲಿ ಕಾರ್ಮಿಕರು, ಕೃಷಿಕರು, ಗೃಹಿಣಿಯರು, ಸಣ್ಣ ವ್ಯಾಪಾರಿಗಳು, ಖಾಸಗಿ ಕೆಲಸ ಮಾಡುವವರು, ವಯಸ್ಸಾದ ಮೇಲೆ ಆಧಾರ ಇಲ್ಲದವರು. ಒಂದು ಮುಖ್ಯ ಸಲಹೆ ಹೇಳ್ತೀನಿ ವೀಕ್ಷಕರೇ. ವಯಸ್ಸಾದ ಮೇಲೆ ಹಣಕ್ಕಾಗಿ ಮಕ್ಕಳ ಮೇಲೆ ಅವಲಂಬಿತರಾಗದಂತೆ ಈ ರೀತಿಯ ಪೆನ್ಷನ್ ಯೋಜನೆಗಳಲ್ಲಿ ಈಗಲೇ ಸೇರಿಕೊಳ್ಳುವುದು ಒಂದು ಮುಖ್ಯವಾದ ಕೆಲಸ ವೀಕ್ಷಕರೇ. ಸ್ವಲ್ಪ ಹಣವನ್ನು ಈಗ ಉಳಿಸಿದರೆ ಮುಂದಿನ ಜೀವನ ಸುಖಕರವಾಗಿರುತ್ತದೆ. ಇದು ಕೇಂದ್ರ ಸರ್ಕಾರದ ಅತ್ಯುತ್ತಮ ಸಾಮಾಜಿಕ ಭದ್ರತಾ ಯೋಜನೆಗಳಲ್ಲಿ ಒಂದು ಮಹತ್ವವಾದ ಯೋಜನೆಯಾಗಿದೆ ವೀಕ್ಷಕರೇ. ನೀವು ಅಥವಾ ನಿಮ್ಮ ಕುಟುಂಬದವರು ಈ ಯೋಜನೆಗೆ ಅರ್ಹರಾಗಿದ್ದರೆ ಈ ಯೋಜನೆಗೆ ತಕ್ಷಣವೇ ಸೇರಿಕೊಳ್ಳಿ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಧನ್ಯವಾದಗಳು.